ಹಾಂ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅಂತ? ಅಲ್ಲ, ಧರ್ಮಸ್ಥಳದ ವಿಷಯನೇ ಮುಗಿದೋಗೈತ್ಲಿ, ಇಲ್ಲಿ ಅಲ್ಲಿ ಹೋಗಿ ಏನು ಮಾಡೋರಿದ್ದೀವಿ ನೋಡಿ. ಅದಕ್ಕೇನೂ ಪರಿಹಾರ ಸಿಕ್ಕಿರಲಿಲ್ಲ ಅಂದರೆ ಎನ್ ಐ ಎದವರು ಈಗ ಅದನ್ನು ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಇಲ್ಲಿವರೆಗೆ SIT ಮಾಡಿದ ತನಿಖೆಯಲ್ಲಿ ಎಲ್ಲಿಯೂ ಅಸ್ಥಿಪಂಜರಗಳಾಗಲಿ ಬುರುಡೆಗಳಾಗಲಿ ಏನೂ ಸಿಕ್ಕಿಲ್ಲ ಅಂದಮ್ಯಾಗ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ SI ಕೊಡ್ತಾರೆ ಕೊಡಲಿ. ಇನ್ನು SITದು ಬಗ್ಗೆನೂ ಕುತೂಹಲ ಐತಿ ಜನರಲ್ಲಿ, ಅವ್ರು ಏನೇನು ವರದಿ ಕೊಡ್ತಾರೆ, ಅದರಲ್ಲಿ ಏನಿದೆ ಅದು ಆದಮ್ಯಾಗ ನಾವು ಚರ್ಚೆ ಮಾಡೋಣ. ಈಗಂತರೂ ಅದು ಕ್ಲೋಸ್ ಚಾಪ್ಟರ್. ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರದ್ದು ತೋರಿಸ್ಲಿಕ್ಕೆ ಹೋಗಿ ಹಂಗಾದ್ರೆ ಹೋಗಿದ್ರಲ್ಲ, ಹೆಂಗಾದ್ರು ನೀವು ಇನ್ನು ಮುಂದಾದರೂ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಇನ್ನು ಕರ್ನಾಟಕ ಲೂಟಿ ಮಾಡೋದಿಲ್ಲ, ಇನ್ನು ನಾವು ಬರೀ ಒಂದೇ ವಂಶದರ ಆಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಬಲ್ಲಿ. ಬೇಡಪ್ಪ ಸಾಕು, ನಮ್ಮ ಅಪ್ಪ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀವಿ. ಇದು ಮಂಜುನಾಥೇಶ್ವರ BJPಯ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಡು, ರಾಜ್ಯಾಧ್ಯಕ್ಷರಾಗುವಂಥ ಅವಕಾಶ ಕೊಡು, ನಮ್ಮ 3-4 ತಲೆ ತಿನ್ನೋಷ್ಟು ನಾವು ಮಾಡ್ಕೊಂಡಿದ್ದೀವಿ, ನಿನ್ನ ಆಶೀರ್ವಾದದಿಂದ ಅಂತ ಹೇಳಿ ಮುಗಿಸ್ಬೇಕಾಗಿತ್ತು. ಬಿಟ್ಟು ಮತ್ತೆ 2ನೇ ಹಂತದ ಲೂಟಿ ಪ್ರಕರಣ ಮಾಡ್ಬೇಕತ್ತಾರೆ ಅಷ್ಟೇ. ಸರ್ಕಾರ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಅದು ಧರ್ಮಸ್ಥಳದಲ್ಲಿ ತಗೊಂಡೋಗಿ ಬ್ಲಾಸ್ಟ್ ಮಾಡಬೇಕಾಗಿತ್ತು ಅನ್ನೋಂಥದ್ದು ಕೂಡ ಇದೀಗ ಚರ್ಚೆ ಆಗ್ತದೆ ಮುನ್ನೆಲೆ. ಸರ್, ಇದು ಎಲ್ಲನೂ ಈಗ ಏನಲ್ಲ NIA ತನಿಖೆ ಏನು ಮಾಡ್ಬೇಕು ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ. ಸುಮ್ಮನೆ ಜೀವಂತ ಇಟ್ಕೊಂಡು 8 ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವರು ನಮ್ಮ DK ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ, ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ.